ಸರ್ಕಾರ ಏನು ಮಾಡ್ತಾಯಿದೆ, ಶಾಸಕರುಗಳು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಈಗ ಮಂಡ್ಯ ತಗೊಳ್ಳಿ, ಬೇರೆ ಬೇಡ. ಮಂಡ್ಯದಲ್ಲಿ 10 ವರ್ಷಗಳಿಂದ ಹಿಂದೆ ಏನಾಗಿತ್ತು, 10 ವರ್ಷಗಳು ಈಗ 2 ವರ್ಷದಿಂದ ಏನಾಗ್ತಾಯಿದೆ ಕೆಲಸಗಳು, ಅಭಿವೃದ್ಧಿ ಆಗ್ತಾ ಇರೋದು ಸರ್ಕಾರ ಚೆನ್ನಾಗಿರೋದ್ರಿಂದ ಅಲ್ವಾ. ಈಗ ನೀವು ಮಂಡ್ಯನ ನೋಡ್ಕೊಬನ್ನಿ, ಶಾಸಕರು ಹೆಂಗಾಗಿದ್ದಾರೆ ಅಂದರೆ ಜನಗಳ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಶಾಸಕರನ್ನ ಹುಡಿಕೊಂಡು ಮನೆ ಬಾಗಿಲಿಗೆ ಅಲಿತಿದ್ರು ಸಿಗ್ತಿರಲಿಲ್ಲ. ಇವತ್ತು ಶಾಸಕರೇ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ, ಕಷ್ಟ ಸುಖ ಕೇಳ್ತಾ ಇದ್ದಾರೆ. ಇವತ್ತು ಅಂಥ ಶಾಸಕರು ಬೇಕಿವತ್ತು ಮಂಡ್ಯಗೆ, ಅಭಿವೃದ್ಧಿ ಆಗುವಂಥ ಅಂಥ ಶಾಸಕರುಗಳು ಬೇಕು ಅಲ್ವಾ. ಗಮನಿಸ್ತಾ ಇದ್ದೀರಲ್ವ, ಜನನೂ ಗಮನಿಸ್ತಾ ಇದ್ದಾರೆ. ಪರಿವರ್ತನೆ ಆಗ್ತಾ ಇದೆ ತಾನೇ ಮಂಡ್ಯ. ಈಗ ಮೇನ್ ರೋಡ್ ತಗೊಳ್ಳಿ, ಲಿಂಕಿಂಗ್ ರೋಡ್ಸ್ಗಳು ತಗೊಳ್ಳಿ. ಈಗ ಹಿಂದೆ ಏನಿತ್ತು, ಈಗೇನಾಗ್ತಾ ಇದೆ. ಇನ್ನೂ 3 ವರ್ಷ ಅಧಿಕಾರ ಇದೆ, ಇನ್ನೂ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ ಅಲ್ವಾ. ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರಿಗೆ ಜನ ಸಹಕಾರ ಕೊಟ್ಟೇ ಕೊಡ್ತಾರೆ. ಇಲ್ಲದೆ ಅವ್ರದ್ದು ಮಾಡ್ತೀರಿ. ಕೆರಗೋಡೆಯಲ್ಲಿ ಒಂದು ಗಲಾಟೆ ಹುಟ್ಟಾಕಿದ್ರಿ, ಆಗಲಿಲ್ಲ. ಮತ್ತೆ ತಿರ್ಗಿ ಏನೋ ಕಿರಿಕ್ ಮಾಡಿದ್ರಿ, ಆಗಲಿಲ್ಲ. ಜನ ಎಚ್ಚೆತ್ಕೊಂಡವ್ರೆ ಸ್ವಾಮಿ. ನಿಮ್ಮನ್ನು ನೋಡಿ ಕಲಿಬೇಕಾಗಿಲ್ಲ, ಜನಗಳಿಗೆ ಬುದ್ಧಿ ಬಂದಿದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅಲ್ವಾ. ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಯಾರು ಜನಕ್ಕೆ ಸ್ಪಂದನೆ ಮಾಡ್ತಾರೆ ಅಲ್ವಾ. ಇವತ್ತು ಜನಸ್ಪಂದನೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಮ್ಮ ಶಾಸಕರಾದ ಗಣಿಗ ರವಿಕುಮಾರ್ ಅವರು. ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ, ಜನಗಳಿಗೆ ಅಲ್ಲೇ ತಕ್ಷಣದಲ್ಲಿ ಪರಿಹಾರ ಕೊಡಿಸ್ತಾ ಇದ್ದಾರೆ. ಇಂಥ ಶಾಸಕರು ಬೇಕಾ ಬೇಡವಾ ಮಂಡ್ಯಕ್ಕೆ ಅಲ್ವಾ. ಅವ್ರಗಳ ವಿರುದ್ಧ ಜನಾಕ್ರೋಶ ಮಾಡ್ತೀರಾ? ಜನಾಕ್ರೋಶ ನೀವು ಮಾಡೋಕ್ಕೋದ್ರೆ ಜನ ನಿಮ್ಮ ಮೇಲೆ ಆಕ್ರೋಶ ಮಾಡ್ತಾರೆ. ಹಾಗಾಗಿ ಇವತ್ತು ನೀವೇನೇ ಮಾಡ್ತಾಯಿದ್ರು ಎಲ್ಲ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಕೊಟ್ಟುಕೊಂಡು ಸರ್ಕಾರವನ್ನು ಜನತೆಯಿಂದ ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಜನಾಕ್ರೋಶ ಯಾತ್ರೆ ಸಫಲ ಆಗಲ್ಲ, ವಿಫಲ ಆಗುತ್ತೆ. ನಿಮಗೆ ನಿಜವಾಗ್ಲೂ ನೈತಿಕಗಿರಿ ಇದ್ದರೆ ನೀವು ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಆಗ್ತಾರೆ ಅನ್ಯಾಯವನ್ನು ತಡೆಗಟ್ಟಿ, ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬೇಡ.